ಹೋದ ವರ್ಷವೂ ಆಗಿತ್ತು. ಈ ಊರಿಗೆ ಬಂದಿದ್ರಿಲ್ಲೋ ಗೊತ್ತಿಲ್ಲ. ಇದು 2ನೇ ವರ್ಷ. ಅದಕ್ಕೆ ಹಳ್ಳಿಗಳಲ್ಲಿ ಹೋಗಿ ನೀವೆಲ್ಲರೂ ಬರಬೇಕು. ಅಪ್ಪಗಳವರು ಹಳ್ಳಿಗಳ ಮೇಲೆ ಭಾಳ ಪ್ರೇಮ. ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಅವರು ಪ್ರವಚನ ಮಾಡಿದರು. ಜೀವನದ ತುಂಬ ಹಳ್ಳಿಗಳಂದರೆ ಅವರಿಗೆ ಭಾಳ ಸಂತೋಷ. ಅದಕ್ಕೆ ಅವರು ಹೇಳ್ತಿದ್ರು, ಹಳ್ಳಿಯ ಜನ ಭಾಳ ಮುಗ್ಧಿರ್ತಾರೆ. ಹಳ್ಳಿಯ ಜನ ಹೃದಯವಂತರು. ಹಳ್ಳಿಗಳಲ್ಲಿ ಏನೂ ತಿಳಿಯದ ಮನುಷ್ಯ, ಅವ ವಿದೇಶದವನೇ ಇರಲಿ, ನಮ್ಮ ದೇಶದವನೇ ಇರಲಿ, ಅಕಸ್ಮಾತ್ ಮಧ್ಯಾಹ್ನ ಬಿಸಿಲಾಗಿ ಬಂದ ಅಂದರೆ ಯಾರದಾದ್ರೂ ಮನೆಗೆ ಹೋಗಿ ಬಾಗಿಲ ಬಡ್ದಂದ್ರೆ ಒಂದು ಕಪ್ ಮಜ್ಜಿಗೆ ತಂದುಕೊಡ್ತಾರೆ. ಅಷ್ಟು ಮುಗ್ಧ ಜನ ಹಳ್ಳಿಯ ಜನ. ಅದೇ ಹೋಗಿ ಬೆಂಗಳೂರಂಥ ಸಿಟಿ ಒಳಗೆ ಬಾಗಿಲ ಬಡಿದ್ರೆ ಕಂಪ್ಲೇಂಟ್ ಕೊಡ್ತಾರೆ. ಇದೇ ವ್ಯತ್ಯಾಸ. ಅವರೇ ಹೇಳ್ತಿದ್ರು. ಅದಕ್ಕೆ ಹಳ್ಳಿಗಳಂದರೆ ಯಾರೋ ಒಬ್ಬರು ಕೇಳಿದ್ರು, ಗಾಂಧೀಜಿಯವರು ವಿದೇಶದಿಂದ ಬಂದಿದ್ದಾರೆ, ನಿಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಏನೇನು ನೋಡೋದದ, ಇಲ್ಲಿ ನಾವು ನೋಡಕ್ಕೆ ಬಂದೇವಿ ದೇಶದಿಂದ ಅಂದ್ರಂತೆ. ಅವಾಗ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಂತೆ, ಹಳ್ಳಿಗಳ ದೇಶ ನಮ್ಮ ಭಾರತ, ಹಳ್ಳಿಗಳಲ್ಲಿ ಹೋಗಿ ಹೃದಯಗಳನ್ನು ನೋಡ್ರಿ ಅಂದ್ರೆ ಅಷ್ಟು ಸುಂದರ ಹೃದಯಗಳದಾವ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರು ಅಂತ ಅಪ್ಪಾಜಿಯವರು ಪ್ರವಚನದಲ್ಲಿ ಭಾಳ ಹೇಳಿದರು. ಹಳ್ಳಿಗಳ ಜನಗಳನ್ನು ಭಾಳ ಕೊಂಡಾಡ್ತಿದ್ರು. ಹಬ್ಬಗಳು ಭಾಳ ಪ್ರೇಮ. ಅದರಲ್ಲಿ ಒಕ್ಕಲಿಗರು ಅಂದರೆ ಇನ್ನೂ ಪ್ರೇಮ. ಮುಕ್ತರು ಹಳ್ಳಿಗಳ ಜನ. ಒಕ್ಕಲತನ ಮಾಡೋರಂದ್ರೆ ಅವರು ಯೋಗಿಗಳಿದ್ದಂಗೆ. ಯಾಕಂದ್ರೆ ಅಷ್ಟು ದುಡಿಯುವ ಜನ, ಸಂತೋಷದಿಂದ ದುಡಿಯುವ ಜನ, ಬಂದ ಜನರಿಗೆ ಆತಿಥ್ಯವನ್ನು ಮಾಡುವಂಥ ಜನ. ಹಳ್ಳಿಗಳಿಂದ ಶಹರಗಳ ಬದುಕ್ತಾವೆ. ಯಾಕಂದ್ರೆ ಹಳ್ಳಿಯಾಗ ದುಡಿದ್ರೆ ಅವರು ಶಹರದವರು, ಮತ್ತು ನೀವೇ ದುಡಿದಿದ್ರೆ ಶಹರಗಳಲ್ಲಿ ಬದುಕ್ತಾರೆ. ಅದಕ್ಕೆ ಹಳ್ಳಿಯ ಜನ, ರೈತ ಸುಮ್ಮನೆ ಹೊಲದಲ್ಲಿ ದುಡಿತಾ ಇರ್ತಾನೆ. ಅವ ಯಾಕೆ ದುಡಿತಾನಂತ ಸಹಿತ ವಿಚಾರ ಮಾಡೋದಿಲ್ಲ. ಎಷ್ಟು ಸಂತೋಷದಿಂದ ದುಡಿತಾನ, ಅವನು ನಿಜವಾದ ನಿಷ್ಕಾಮ ಕರ್ಮ ಅಂತ. ಅದಕ್ಕೆ ಇವಾಗ ನೋಡು, ಅನ್ನದಾತ ಹೊಲದೇ ದುಡಿಯುವನು. ಅವ ಎಲ್ಲರಿಗೆ ಅನ್ನ ಹಾಕಬೇಕು ಅಂತ ದುಡಿತಾನೆ. ಅವನು ಹೊಟ್ಟೆ ತುಂಬುತ್ತದೆ, ತುಂಬುತ್ತದೆ. ಸುಮ್ಮನೆ ಮನ್ಯಾಗ ಕೂತ್ರೆ ತುಂಬುತ್ತದೆ, 4 ಕಾಳು ಹೋಗಿದ್ದು ಬಂದ. ಆದರೆ ಎಷ್ಟೆಲ್ಲ ಹೊಲವೇ ತಾನೇ ಹೊಲ ಆಗಿ ದುಡಿತಾನೆ. ಇಂಥವರಲ್ಲಿ ಒಕ್ಕಲಿಗ ಮುದ್ದಯ್ಯ ಅಂತ ತಿಳ್ಕೊಂಡು ಬಸವಣ್ಣನವರ ಕಾಲದಲ್ಲಿ ಒಬ್ಬ ಶರಣರು ಎಷ್ಟು ಚಂದ ಬದುಕ್ತಿದ್ರು. ಎಲ್ಲ ಶರಣರು ಅವ್ರು ಏನು ಮಾಡ್ತಿದ್ರು ಅಂದರೆ ಕಾಯಕ ಮಾಡ್ತಿದ್ರು ಮತ್ತು ದಾಸೋಹ ಮಾಡ್ತಿದ್ರು. ಕಾಯಕ ಅಂದರೆ ಕೆಲಸ. ಸುಮ್ಮನೆ ಎಷ್ಟು ಸ್ವಚ್ಛಂದವಾಗಿ ಅವರು ದುಡಿತಿದ್ರು. ಮನೆಯಲ್ಲೇ ಆಗಲಿ, ಹೊಲದಲ್ಲೇ ಆಗಲಿ, ತಮಗೆ ಏನು ಪಾಲಿಗೆ ಬಂದಿರ್ತದೆ, ಯಾವುದೇ ಕಾಯಕ ಇರಲಿ, ಅದು ನಮಗೆ ಕೈಲಾಸ ಅಂತ ತಿಳ್ಕೊಂಡು ಅವರು ಕಾಯಕ ಮಾಡ್ತಿದ್ರು. ಆನಂದವಾಗಿ ಕೆಲಸ ಮಾಡ್ತಿದ್ರು. ಹಂಗೆ ದುಡಿತಿದ್ದ ಒಕ್ಕಲಿಗ ಮುದ್ದಯ್ಯ. ಅವ ಹೊರಗೂ ಭೂಮಿ ಇತ್ತು, ಒಂದು ತೋಟ ಹೊಲ ಇತ್ತು, ಅಲ್ಲೂ ಸ್ವಚ್ಛ ಮಾಡ್ತಿದ್ದ, ಹರಡ್ತಿದ್ದ, ಗುತ್ತುತ್ತಿದ್ದ, ಅಲ್ಲೂ ಬೆಳೆ ತೆಗಿತಿದ್ದ. ಅದರಂತೆ ಅದರ ಜೊತೆಗೆ ಇನ್ನೊಂದು ಹೇಳ್ತಿದ್ದವ, ಒಳಗೂ ಒಂದು ಭೂಮಿ ಇದೆ. ನಮ್ಮ ಎದೆಯ ಭೂಮಿಯೊಳಗೂ ಒಂದು ಬೆಳೆ ಬೆಳಿಬೇಕಲ್ಲ, ಅದು ಯಾವ ಬೆಳೆ ಅಂತ ಸುಮ್ಮನೆ ಅವನೊಂದು ಮಾತಿನೊಳಗೆ ಹೇಳ್ತಾರೆ. ಹಬ್ಬಗಳೇ ಹೇಳಿದ್ದು ನಾ ಹೇಳಾಕತ್ತೀನಿ. ಹಬ್ಬಗಳು ಭಾಳ ಚಂದ ಹೇಳ್ತಿದ್ರು ಇಂಥವೆಲ್ಲ. ಇದು ಏನದು ಬೇಡ ಸುಮ್ಕೋಡಿ ಹುಡುಗರು. ಇದು ಹಂಗಂದ್ರೆ ಶರೀರ. ಇದು ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ವಿಶ್ವಾಸವೆಂಬ ಬಿತ್ತನೆ ಬಿತ್ತಿ ಉಂಡು ಸುಖಿಯಾಗಬೇಕೆಂದ ನಮ್ಮ ಕಾಮ ಭೀಮ ಜೀವ ಧನದ ಒಡೆಯಾಗಿ. ಅಷ್ಟು ಕೆಲವೊಂದು ಮಾತು ಹೇಳ್ತಾನೆ. ಇದು ದೇಹನೇ ಭೂಮಿ ಆಗಬೇಕು, ಅಥವಾ ನಮ್ಮ ಎದಿನೇ ಭೂಮಿ ಆಗಬೇಕು, ಅಥವಾ ನಮ್ಮ ಮನಸ್ಸೇ ಭೂಮಿ ಆಗಬೇಕು. ಇಂಥ ಮನಸ್ಸಿನಲ್ಲಿ ಒಂದಿಷ್ಟು ಹೊರಗೆ ಹೆಂಗೆ ಬೀಜ ಹಾಕ್ತಾನೆ, ಇಲ್ಲಿ ಒಂದು ಒಳಗೊಂದು ಬೀಜ ಹಾಕಬೇಕಲ್ಲ. ಮನಸ್ಸಿನೊಳಗೆ ನಾವು ಏನೇನಾರೇ ಹಾಕ್ತೀವಿ.
ನಾವು ಪ್ರಪಂಚದ ಬೀಜ ಹಾಕ್ತೀವಿ, ಚಿಂತೆಯ ಬೀಜ ಹಾಕ್ತೀವಿ, ಅಥವಾ ಯಾವುದ್ಯಾವುದೋ ಬೀಜ ಹಾಕ್ತೀವಿ. ಕಾಮದ ಬೀಜ, ಕ್ರೋಧದ ಬೀಜ, ಹರಿಷಡ್ವರ್ಗದ ಬೀಜ, ಇಂಥ ಬೀಜ ಹಾಕಿ ಕಸ ಬೆಳೆಯೋದಕ್ಕಿಂತ ನಾವು ಒಂದು ಚಲೋ ಬೀಜ ಬಿತ್ತಬೇಕು. ಅದು ಯಾವುದು ಅಂದರೆ ಲಿಂಗವೇ ಬೆಳೆಯಾಗಿ. ಲಿಂಗವನ್ನು ಬಿತ್ತಬೇಕು. ಲಿಂಗ ಅಂದರೆ ದೇವನ ನಾಮ. ಎಷ್ಟು ಮಧುರ. ಇದಕ್ಕೆ ಹಾಡಿದರೆ ರಾಮ 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 ಹೇಳಬೇಕು. ಮಾರುತಿ ದೇವ ಏನು ಮಾಡ್ಯಾನ? ಬರೀ ರಾಮನ ಸ್ಮರಣೆ ಮಾಡ್ಯಾನ. ರಾಮನಿಗಾಗಿ ದಾಸ್ಯ ಭಕ್ತಿ ಮಾಡ್ಯಾನ. ಆದ್ದರಿಂದ ನೀವು ಅವನ ಗುಡಿ ಕಟ್ಟಿ ಪೂಜೆ ಮಾಡ್ತೀರಿ. ಸುಮ್ಮನೆ ಅವ ಏನೂ ಮಾಡಲಿಲ್ಲ ಅಂದ್ರೆ ಪೂಜೆ ಮಾಡ್ತಿದ್ರೆ, 3 ಸವಾರಿ ಮಾಡಿತ್ತಂದ್ರೆ ಪೂಜೆ ಮಾಡ್ತಾರೆ ಯಾರು? ಹನುಮಂತನಿಗೆ ಯಾಕೆ ಪ್ರತಿಯೊಂದು ಊರಿಗೆ ಗುಡಿ ಅದಾವ? ಎಲ್ಲರೂ ಎಷ್ಟು ಭಕ್ತಿ ಮಾಡಿದರೆ ಕಡಿಮೆ ಅಂತಾರೆ. ಅಷ್ಟವ ದೊಡ್ಡದ. ಅವನಲ್ಲಿ ದಾಸ್ಯ ಭಕ್ತಿ ನೋಡ್ಬೇಕು. ರಾಮಾಯಣ ನೋಡಿದ್ರಂದ್ರೆ ಅವನ ದಾಸ್ಯ ಭಕ್ತಿ ಎಷ್ಟು ಕಾಣಿಸ್ತದೆ. ನವವಿಧ ಭಕ್ತಿಗಳಲ್ಲಿಯೂ ದಾಸ್ಯ ಭಕ್ತಿಯು ಒಂದು. ದಾಸನಾಗಿ ಸೇವಾ ಮಾಡೋದು. ಹಂಗೆ ನಾವು ಲಿಂಗದ ಬೆಳೆಯನ್ನು ಬೆಳಿಬೇಕು. ಲಿಂಗವೇ ಬೆಳೆಯಾಗಿ. ಲಿಂಗ ಅಂದರೆ ಯಾವುದೂ ಇರಬಾರ್ದು, ನಿಶ್ಚಿಂತತೆಯ ಬೆಳೆ. ದೇವರಂದ್ರೆ ಹೆಂಗೆ? ಲಿಂಗ ಅಂದ್ರೆ ಹೆಂಗೆ ಇರ್ತದ? ಲಿಂಗ ಅಂದ್ರೆ ದೇವರು. ದೇವರಂದ್ರೆ ಹೆಂಗೆ ಇರ್ತಾನೆ? ಶಾಂತಂ ಶಿವಂ ಸತ್ಯಂ ಶಿವಂ ಸುಂದರ. ದೇವರು ಹೆಂಗದಾನಂದ್ರೆ ಸತ್ಯವಾಗಿದ್ದಾನೆ, ಶಿವಮಯವಾಗಿದ್ದಾನೆ, ಸುಂದರಮಯವಾಗಿದ್ದಾನೆ. ಒಂದು ಹೂವನ್ನು ನೋಡಿ, ಹೂವಿನ ಭಾಳ ಹೇಳ್ತಿದ್ವಿ. ಒಂದು ಹೂವು ನೋಡಿ ಅದು ಹೆಂಗದೆ ಕಾಣಿಸ್ತದಂದ್ರೆ ಸತ್ಯವಾಗಿದೆ. ಕಣ್ಣಿಗೆ ಕಾಣಿಸ್ತದೆ, ಐತಿ ಅನ್ನೋದು ಕರೆ. ಆ ಬಳಿಕ ಸತ್ಯ. ಶಿವ ಅಂದರೆ ಒಂದು ಹೂವಿನ ನೋಡಿದರೆ ಒಂದು ದೇವರನ್ನು ನೋಡಿದಷ್ಟು ಅನಂತ ಆಗ್ತದೆ. ಯಾವುದೇ ಹೂವಿರಲಿ, ಆ ಹೂವಿನಲ್ಲಿ ಎಷ್ಟು ಸೌಂದರ್ಯದಿಂದ ತುಂಬಿಕೊಂಡಿರ್ತದೆ. ಆ ಬಳಿಕ ಅದು ಸತ್ಯ, ಶಿವ, ಸುಂದರ. ಈ ಜಗತ್ತೆಲ್ಲವೂ ಇರೋದು ಹೀಗೆ. ಇದು ಜಗತ್ತದ ಅಂದರೆ ಕಾಣಿಸ್ತದಂದ್ರೆ ಸತ್ಯ. ಮತ್ತು ಇದರೊಳಗೆ ಹೆಂಗದ ಅಂದರೆ ದೇವರದಾನ. ಈ ಜಗತ್ತಿನೊಳಗೆ ಈಶಾವಾಸ್ಯ ಇದಂ ಸರ್ವ. ಜಗತ್ತು ಹೆಂಗದ ಅಂದರೆ ದೇವನಿಂದ ತುಂಬಿಕೊಂಡದ್ದು. ಆದರೆ ಕಾಣ್ತಾ ಇಲ್ಲ ನಮಗೆ. ಯಾಕೆ ಕಾಣ್ತಾ ಇಲ್ಲ ಅಂದರೆ ನಾವು ಏನೇನಾರೇ ಬಿತ್ತೇವೆ. ನಮ್ಮ ಮನಸ್ಸಿನ ಭೂಮಿಯೊಳಗೆ ಏನೇನು ಬಿತ್ತೇವೆ, ತಲೆಯೊಳಗೆ ಏನೇನು ಹಾಕ್ಕೊಂಡೇವೆ, ಎಷ್ಟು ಗದ್ದಲ ಮಾಡ್ಕೊಂಡೇವೆ. ನಾವು ಆನಂದವಾಗಿರ್ಬೇಕಂತ ಏನೆಲ್ಲ ಮಾಡ್ಕೋತೀವಿ, ಜೀವನ ಕಟ್ಕೋತೀವಿ. ಆದರೂ ಹಂಗಾಗೋದಿಲ್ಲ. ಸಂಸಾರ ಅಂದರೆ ಅದು ಒಂದು ಥರ ಅದ. ಅದಕ್ಕೆ ಇದು ಸಂಸಾರ ನೆಚ್ಚಬೇಡ, ನೀನು ನೆಚ್ಚಬೇಕಾಗಿದ್ದೇನು ಅಂದರೆ ಈ ಸುಂದರ ಬದುಕನ್ನು ಕಟ್ಕೋಬೇಕು, ಅಥವಾ ಲಿಂಗದ ಬೆಳೆಯನ್ನು ಬೆಳಿಬೇಕು. ಈಗ ಒಂಟಿ ಮೇಲೆ ಕೂತು ಮನುಷ್ಯಾಗ ಅಳಗ್ಯಾಡಬೇಡ ಅಂದರೆ ಹೆಂಗೆ? ಒಂಟಿ ನಡೆಯೋದ ಹಂಗೆ, ಅದು ಇರೋದ ಹಂಗೆ. ಅದರ ಮೇಲೆ ಕೂತಾವ ಹಿಂದೊಮ್ಮೆ ಮುಂದೊಮ್ಮೆ, ಹಿಂದೊಮ್ಮೆ ಮುಂದೊಮ್ಮೆ ಆಗ್ತಾನಲ್ಲ. ಹಂಗೆ ಸಂಸಾರ ಅಂದರೆ ಇದು ಎಂಥವ್ರ ಮನಸ್ಸನ್ನು ಇದು ಅಳಗಾಡಿಸ್ಬಿಡ್ತದೆ. ಅದಕ್ಕೆ ಯಾರಿಗೆ ತೃಪ್ತಿ ಕೊಡಲಾರದ ಸಂಸಾರ ಯಾರಿಗೆ ಕೊಡಲಾರದ. ಅದಕ್ಕಿದು ಹಿಂಗೆ ಮಾಡೋದು. ಇಲ್ಲಿ ದುಃಖನೇ ಇರೋದು. ಇಷ್ಟು ತಿಳ್ಕೊಂಡು ಒಂದಿಷ್ಟು ಏನು ಮಾಡೋದಂದರೆ ದೇವರ ಕಡೆ, ಗುರುಗಳ ಕಡೆ ಲಕ್ಷ್ಯ ಕೊಡೋದು. ಲಕ್ಷ್ಯ ಹೋಗಲಿಲ್ಲ ಇವ್ರದಂತ ತಿಳ್ಕೊಂಡು ಗುರುಗಳ ತಾವಾಗೇ ನಿಮ್ಮ ಊರಿಗೆ ಬರ್ತಾರೆ. ಬಂದು ಎಚ್ಚರ ಮಾಡ್ತಾರೆ, ಬರ್ರಿ ಇಂಥದ್ದೊಂದು ಗುರುವಿನ ಕಾರ್ಯಕ್ರಮಕ್ಕೆ ಬರ್ರಿ, ಒಂದಿಷ್ಟು ಜ್ಞಾನ ಯೋಗಾಶ್ರಮಕ್ಕೆ ಬರ್ರಿ, ಅಂತಲ್ಲಿ 4 ಒಳ್ಳೆಯ ನುಡಿಗಳನ್ನು ಕೇಳ್ರಿ, ಸತ್ಸಂಗ ಮಾಡಿರಿ. ಸತ್ಸಂಗ ಭಾಳ ದೊಡ್ಡದು. ಅದೇ ಲಿಂಗದ ಬೆಳೆಯನ್ನು ಬೆಳೆಯೋದಕ್ಕೆ ಹಚ್ಚೋದು. ಅದಕ್ಕೆ ಲಿಂಗವೇ ಬೆಳೆಯ. ಮುಂದೆ ಅದು ಹೆಂಗೆ ಬೆಳಿಬೇಕು ಅಂದರೆ ವಿಶ್ವಾಸದೊಂದಿಗೆ ಬೆಳಿಬೇಕು. ಆ ಬೆಳೆ ನಂಬಿಗಿರಬೇಕು. ನಂಬಿಗೆ ಸಂಬನ ಅರಮನೆ ಅಂತ. ನೀವೆಲ್ಲ ಯಾಕೆ ಕೂಡೇರಿ ಇಲ್ಲಿಲ್ಲ ಅಂದರೆ ಏನೋ ಒಂದು ಚಲೋ ನಡೀತದ ಅಂತ ಒಂದು ಏನೋ 4 ಜನ ಮಾತು ಹೇಳ್ತಾರೆ. ಚಲೋನು ಗುರುಗಳು ಬಂದಾರ, ಆ ನಂತರ ಇದೊಂದು ಸತ್ಸಂಗದ ವಾತಾವರಣ ಅಂತ ಒಂದಿಷ್ಟು ನಂಬಿಗೆದ. ನಂಬಿ ಮನೆ ಬಿಟ್ಟು ಬಂದೇರಿ. ಮನೆ ಕಡೆ ಹೋಗೋದ್ರೊಳಗೆ ಮನೆಗೆ ಏನೂ ಆಗೋದಿಲ್ಲ ಅಂತ ಒಂದಿಷ್ಟು ವಿಶ್ವಾಸ. ಇಷ್ಟು ನೀವು ಸಂತೋಷದಿಂದ ವಿಶ್ವಾಸದಿಂದ ಬಂದಿರಲ್ಲ, ಇದಕ್ಕೆ ವಿಶ್ವಾಸ ಅಂತ. ಹೀಗೆ ಎಲ್ಲದರ ಮೇಲೆ ವಿಶ್ವಾಸ ಇರಬೇಕು. ದೇವರ ಮೇಲೆ ಒಂದಿಷ್ಟು ವಿಶ್ವಾಸ ಇರಬೇಕು, ಗುರುಗಳ ಮೇಲೆ ಒಂದಿಷ್ಟು ವಿಶ್ವಾಸ ಇರಬೇಕು. ನಾವು
ಒಬ್ಬರು ಯಾರು ಆತ್ಮೀಯರು ಒಂದು ಒಳ್ಳೆಯದು ಹೇಳ್ತಿದ್ರಂದ್ರೆ ಅವರ ಮಾತಿನ ಮೇಲೆ ವಿಶ್ವಾಸ ಇರಬೇಕು. ಒಬ್ಬ ಸಣ್ಣ ಬಾಲಕನೇ ಹೇಳಿ ಅವ್ನು ಚಲೋ ಮಾತು ಹೇಳ್ತಿದ್ದಂದ್ರೆ ಆ ಮಾತಿನ ಮೇಲೆ ಒಂದಿಷ್ಟು ವಿಶ್ವಾಸ ಇರಬೇಕು. ಅಲ್ಲಲ್ಲೇ ವಿಶ್ವಾಸವಿಡುವಂಥ ಸಂಗತಿಗಳು ಭಾಳ ಇರ್ತಾವೆ. ಚಲೋ ಒಬ್ಬ ಮುದುಕ ಹೇಳ್ತಿರ್ತಾನೆ, ಏನೋ ಒಂದು ಹೇಳ್ತಾರೆ. ದೇವರ ದಾಸಿಮಾರರು ಒಂದು ಮಾತು ಹೇಳ್ತಾರೆ, ಅದನ್ನೊಂದು ಹೇಳಿಬಿಡ್ತೀನಿ. ಗುರುಗಳು ಒಂದಿಷ್ಟು ಮಾತಾಡಿ, ಸಮಯಕ್ಕೆ ಒಂದಿಷ್ಟು ಬೆಲೆ ಕೊಡಬೇಕು. ನಾವು ಬರೋದು ಲೇಟ್ ಆಗಿದೆ, ನಿಮ್ಮ ಊರಾಗಿನ ಕಾರ್ಯಕ್ರಮ ಒಂದಿತ್ತು, ಅದಕ್ಕೆಲ್ಲ ಕೂಡಿ ಸಮಯಕ್ಕೂ ಒಂದಿಷ್ಟು ಬೆಲೆ ಕೊಡಬೇಕಲ್ಲ. ಅದಕ್ಕೆ ಅವರು ದೇವರ ದಾಸಮಯ್ಯನವರು ಹೇಳ್ತಾರೆ ಏನಂದರೆ, ಒಳ್ಳೆಯ ಮಾತುಗಳಿಗೆ ಎಷ್ಟು ಬೆಲೆ ಅದ ಅಂದರೆ, ಒಂದು ಉದಾಹರಣೆ ಹೇಳ್ತಾರೆ. ಒಂದು ಗಾಡಿ ಅದ, ಚಕ್ಕಡಿ ಗಾಡಿ ಇರಬೇಕಲ್ಲ ಊರಾಗ. ಅಂಥ ಚಕ್ಕಡಿ ಗಾಡಿಗೆ ಒಂದು ದಂಡಿಗೆ ಗಾಲಿಗೆ ಒಂದು ಕೀಲು ಹಾಕಿರ್ತಾರೆ ಇಲ್ರಿ, ಕೀಲು ಹಾಕಿರ್ತಾರೆ. ಅದು ಕೀಲು ಎದಕ್ಕೆ ಹಾಕ್ತಾರಂದ್ರೆ ಚಂದಕ್ಕಲ್ಲ, ಅಥವಾ ಅದಕ್ಕೊಂದು ಗೆಜ್ಜೆ ಕಟ್ಟಿರ್ತಾರೆ ಸಪ್ಪಳು ಬರೋಕ್ಕಲ್ಲ. ಆ ಕೀಲು ಇರಲಿಲ್ಲ ಅಂದರೆ ಮುಂದೊಂದು ದೊಡ್ಡ ಘಟನೆನೇ ನಡೀತದೆ. ಏನಾಗ್ತದಂದ್ರೆ ಗಾಳಿ ಉಚ್ಚಿ ಬೀಳ್ತದೆ, ಎಲ್ಲ ಸಾಮಾನ ತುಂಬ್ಯಾರ ಅದರೊಳಗೆ. ಮನೆ ಜನ ಎಲ್ಲ ಕೂತ್ಕೊಂಡು ಒಂದು ಎಲ್ಲೋ ಯಾತ್ರೆಗೂ ಅಥವಾ ಒಂದು ಸತ್ಕಾರ್ಯಕ್ಕೂ ಹೊಂಟಾರ, ಎತ್ತ ಓಡ್ಯಾರ, ಕೀಲು ಹಾಕೋದ ಮರ್ತಾರೆ. ಕೀಲು ಹಾಕಿ ಭಾರಿ ಜೋರು ಹೊಡೆದಾರ, ಊರು ದಂಡಿಗೆ ಬಂದದ, ಹಳ್ಳದ ದಂಡಿಗೆ ಬಂದದ. ಅದು ಗಾಳಿ ಜರುದು ದಂಡಿಗೆ ಬಂತು ಅಂದರೆ ಗತಿ ಏನಾಗ್ತದೆ? ಅದು ಎಲ್ಲ ಅನಾಹುತಕ್ಕೆ ಕಾರಣ ಆಗೋದಿಲ್ಲ. ಹಂಗೆ ದೇವರ ದಾಸಮಯ್ಯನವ್ರು ಹೇಳ್ತಾರೆ, ತನುವೆಂಬುದು ಇದು ತುಂಬಿದ ಬಂಡಿ, ಇದಕ್ಕೆ ಒಂದು ಕಡೆಗಿನ ಬೇಕಲ್ಲ, ಇದು ಕಡುದರ್ಪವೇರಿದ ಬಂಡಿದು. ಈ ತನುವಿನೊಳಗೆ ಏನೇನು ಹಾಕೀವಿ, ಎಷ್ಟು ದರ್ಪ, ಏನು ಇದರ ಆರ್ಭಟ, ಎಷ್ಟು ಇದರಲ್ಲಿ ಮಾಡಿದರೆ ಏನೆಲ್ಲ ಅದ, ಆದರೆ ಬಿಟ್ಟರೆ ಏನೆಲ್ಲ ಹಾನಿ ಅದ, ಏನೆಲ್ಲ ಆಗೋದು ಈ ತನುವಿನಿಂದ ಅಂತಾರೆ. ಅದಕ್ಕೆ ಕಡಗೀಲಿಲ್ಲದ ಬಂಡಿ ಹೊಡಗೆಡವದೆ ಮಾನ್ಮದೆ. ಅದು ಕಡಗೀಲೊಂದು ಇರಲಿಲ್ಲ ಅಂದರೆ ಅದು ಕೆಡಲಾರದೆ ಬಿಡುತ್ತದೇನು. ಕಡಗೀಲಿಲ್ಲದ ಬಂಡಿ ಹೊಡಗೆಡವದೆ ಮಾನ್ಬದೆ. ಕಡಗೀಲು ಬಂಡಿಗೆ ಆಧಾರ, ಕಡಗೀಲು ಬಂಡಿಗೆ ಆಧಾರ. ಬಂಡಿಗೆ ಕಡಗೀಲು ಇರ್ತದಲ್ಲ, ಅದೇ ಆಧಾರ. ಹಂಗೆ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ನಿಮ್ಮ ಶರಣರ ಮೃಡ ನುಡಿ ಗಡನವೇ ಕಡಗೀಲು ಕಾನ ರಾಮನಾಥ. ಏನು ಬಲ್ಲವರ ಒಂದೆರಡು ಮಾತುಗಳು ಇರ್ತಾವ, ಇವು ಕಡಗೀಲಿದ್ದಂಗೆ. ಎಷ್ಟು ಚಂದ ಹೇಳ್ತಾರೆ ಈ ಮಾತುಗಳು. ಮನುಷ್ಯನನ್ನು ಬೀಳುವಾಗಿ ಹಿಡಿತಾವ, ಎಲ್ಲರೇ ತಪ್ಪುವಾಗ ಎಚ್ಚರ ಮಾಡುತ್ತಾವ. ಅದಕ್ಕೆ ಅಹಂಕಾರ ಅಂತ ಬರ್ತದೆ, ಮಮಕಾರ ಅಂತ ಇರ್ತದೆ. ಏನೋ ಮನುಷ್ಯ ಹೋಗೋದೊಳಗೊಂದು ಇರ್ತಾನೆ, ಏನೇನಾರೇ ಮಾಡುವಾಗ ಎಷ್ಟು ತಪ್ಪು ಘಟನೆಗಳು ನಡೀತಾವೆ. ಸಣ್ಣ ಸಣ್ಣ ಘಟನೆಗಳೇ ದೊಡ್ಡ ಘಟನೆಗೆ ಕಾರಣ ಆಗ್ತವೆ. ಅದಕ್ಕೆ ಹಿಂಗೇನೂ ಆಗಬಾರ್ದು ಅಂತ ತಿಳ್ಕೊಂಡು ಒಂದು ಹೆಂಗೆ ಬಂಡಿಗೆ ಕಡಗೀಲ ಹಾಕಿರ್ತಾರೆ, ಹಂಗೆ ಈ ತನು ಅನ್ನುವಂಥ ಬಂಡಿಗೆ ಒಂದೆರಡು ಶರಣರ ಮೃಡ ನುಡಿಗಳನ್ನು ಇರಬೇಕಲ್ಲ. ಒಂದಿಷ್ಟು ಕಿವಿಯಾಗ ಒಂದು ಎರಡು ಮಾತು ಚಲೋ ಇರಬೇಕಲ್ಲ, ಅಥವಾ ತಲೆಯೊಳಗೆ ಒಂದಿಟ್ಟು ಅವರ ಹೇಳಿದ ಮಾತಿನ ಬೆಳಕಿರಬೇಕಲ್ಲ, ಹೃದಯದೊಳಗೆ ಅವರು ಹೇಳಿರತಕ್ಕಂಥ ತಂಪು ಇರಬೇಕಲ್ಲ ಅಂತ ತಿಳ್ಕೊಂಡು ಅವರೆಷ್ಟು ಚಲೋ ಮಾತುಗಳನ್ನು ಹೇಳ್ತಾರೆ. ಅದರಂತೆ ಒಕ್ಕಲಿಗ ಮುದ್ದನವರು ಹೇಳ್ತಾರೆ, ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ. ಇದರಿಂದ ಈ ಬೆಳೆಯಿಂದ ವಿಶ್ವಾಸವೆಂಬ ಬಿತ್ತನೆ ಬಿತ್ತಿ. ನಮಗೆ ಬೆಳೆ ಎಂಥದ್ದು ಬರಬೇಕಂದ್ರೆ ವಿಶ್ವಾಸ ಇದ್ದರೆ ಬೆಳೆ ಬರ್ತದೆ. ನೀವು ಹೊಲದೊಳಗೆ ಕಾಳು ಹಾಕಿರ್ತೀರಿ, ಎಲ್ಲ ಮಾಡಿರ್ತೀರಿ, ಹೊಲದೊಳಗೆ ಎಷ್ಟು ಕೆಲಸ ಮಾಡಿರ್ತೀರಿ. ಇಲ್ಲಿ ಭೂಮಿ ಅದಾವಿಲ್ರಿ, ಭೂಮಿ ಒಳಗೆ ಎಷ್ಟು ಕೆಲಸ ಮಾಡಿರ್ತಾನೆ ರೈತ. ಅದನ್ನು ಹರಗಿರ್ತಾನೆ, ಉತ್ತಿರ್ತಾನೆ, ಬಿತ್ತಿರ್ತಾನೆ, ಎಲ್ಲ ಕಸ ಕಡ್ಡಿಗಳನ್ನು ತೆಗೆದಿರ್ತಾನೆ, ನೀರು ಬಿಟ್ಟಿರ್ತಾನೆ, ಬೀಜ ಹಾಕಿರ್ತಾನೆ. ಎಷ್ಟು ಹದ ಮಾಡಿ ಎಷ್ಟು ಅದನ್ನು ಹದಕ್ಕೆ ತಂದಿರ್ತಾನೆ. ಒಂದು ಬೆಳೆ ಬರಬೇಕಾದ್ರೆ ಎಷ್ಟು ಕಾವಲ ಎಷ್ಟು ಮಾಡ್ತಾನೆ, ಒಡ್ಡೆ ಹಾಕ್ತಾನೆ,
ಬೇಲಿ ಹೆಂಗೆ ಹಾಕ್ತಾನೆ ರೈತ. ನೀವೆಲ್ಲ ಮಾಡಿದವರು ಅದಕ್ಕೆ ಹೇಳಾಕತ್ತೇನೆ. ಎಷ್ಟು ಅದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ಮಾಡಿದ ಬಳಿಕ ಬೆಳೆ ಇದಕ್ಕೆ ಆಯ್ತಾನ. ಏನಾರು ಮಾಡಲಾರ್ದ ಬರೀ ಬೆಳೆ ಅದೇ ಅಷ್ಟಕ್ಕಾದ್ರೆ ಬೆಳೆ ಬರ್ತದೆ. ಹಂಗೆ ನೀವು ವಿಶ್ವಾಸನೂ ಅದ. ರೈತ ಭೂಮಿ ಒಳಗೆ ಬೀಜ ಹಾಕಿದ ಕೂಡಲೇ ಬೆಳೆ ಬರೋದಿಲ್ಲ. ಅವಾಗ ಕಾಳು ಹಾಕಿ ಮನೆಗೆ ಬಂದು ನಿಶ್ಚಿಂತಾಗಿ ಮಲ್ಕೋತಾನ. ಯಾಕಂದ್ರೆ ಭೂಮಿ ಕೊಟ್ಟೇ ಕೊಡ್ತದಂತ ಮಾಡೋ ಕೆಲಸ ನಾನು ಮಾಡೀನಿ, ಭೂಮಿ ಒಳಗೆ ಕಾಳನ್ನು ಹಾಕೀನಿ ಅಂತ ಭೂಮಿ ಮೇಲೆ ಹೆಂಗೆ ಒಂದು ವಿಶ್ವಾಸ ಅದ, ಹಂಗೆ ದೇವರ ಮೇಲೆ ಒಂದಿಷ್ಟು ವಿಶ್ವಾಸ ಇದೆ. ದೇವರು ನಮಗೆ ಶಾಂತಿ ಸಮಾಧಾನವನ್ನು ಕೊಟ್ಟೇ ಕೊಡ್ತಾರೆ. ನಾವು ಮಾಡಬೇಕಲ್ಲ ಸ್ವಲ್ಪ ನಮ್ಮ ಹೃದಯ ಭೂಮಿಯಲ್ಲಿ ಒಂದಿಷ್ಟು ಚಲೋ ಕೆಲಸ ಮಾಡಬೇಕು. ಸತ್ಕಾರ್ಯಗಳು ಅಂತದ, ಒಂದಿಷ್ಟು ಧರ್ಮ ಅಂತದ, ಒಂದಿಷ್ಟು ದಾನ ಅಂತದ, ಒಂದಿಷ್ಟು ಜ್ಞಾನ ಅಂತದ, ಒಂದಿಷ್ಟು ಭಕ್ತಿ ಅಂತದ. ಇಲ್ರಿ ಎಷ್ಟು ಚಲೋ ಕೆಲಸಗಳದಾವ. ಅಥವಾ ಒಂದು ಗಿಡ ಹಚ್ಚಿ ಅದಕ್ಕೊಂದು ಹನಿ ನೀರು ಹಾಕಬೇಕಂತದ, ಅದೇ ಧರ್ಮ. ಒಂದು ಗಿಡ ಹಚ್ಚಿದ್ರೆ ಅದಕ್ಕೊಂದು 2 ಚರಿಗೆ ನೀರು ಹಾಕಿದರೆ ಒಂದು ಮಾವಿನ ಬೀಜ ಇರಲಿ ಯಾವುದೇ ಇರಲಿ ಅದು ಮುಂದೆ ಸುಂದರವಾದಂಥ ಗಿಡ ಆಗಿ ಎಷ್ಟು ಮೈತುಂಬ ಹಣ್ಣುಗಳನ್ನು ಬಿಡುತ್ತೆ. ತಿಂದು ತಗೋ, ನೀವೊಂದು ಚರಿಗೆ ನೀರು ಹಾಕಿದೆಯಲ್ಲ, ನಾನು ಅದಕ್ಕೆ ಕೃತಜ್ಞನಾಗಿದ್ದೀನಿ ಅಂತ ತಿಳ್ಕೊಂಡು ಅದು ಎಷ್ಟು ಹಣ್ಣುಗಳನ್ನು ಕೊಡ್ತಾರೆ. ಬರೀ ಒಮ್ಮೆ ಕೊಡೋದಲ್ಲದು, ಪ್ರತಿ ಸಲ ಕೊಡ್ತಾರೆ, ಮತ್ತೆ ಕೊಡ್ತದೆ. ಅಕಸ್ಮಾತ್ ಒಬ್ಬ ನಿಮ್ಮ ಮನೆ ಮುಂದೆ ಹಚ್ಚಿರ್ತೀವಿ, ಮನೆ ಮುಂದೆ ಒಬ್ಬ ಯಾವ ಕೆಟ್ಟ ಮನುಷ್ಯ ಬಂದ ಕೊಡ್ಲಿತ್ಕೊಂಡ ಬಂದಂತಿಟ್ಟು ಇದನ್ನು ಮುಗಿಸೇ ಬಿಡ್ತೀನಿ ಗಿಡ ಅಂತ. ಅದು ಅವನಿಗೂ ಹೇಳ್ತದೆ, ನೀನು ಹಣ್ಣು ಕಡಿ, ಆದರೆ ಒಂದು ಹಣ್ಣು ತಿಂದು ಕಡಿ ಅಂತ ಹೇಳ್ತಾರೆ. ಎಷ್ಟು ಅದು ಕೊಡ್ತದೆ ಭೂಮಿ, ಅದಕ್ಕೆ ಅಷ್ಟು ಕೊಡ್ತದ ಅಂತ ವಿಶ್ವಾಸ ಇರಬೇಕು. ವಿಶ್ವಾಸವೆಂಬ ಬಿತ್ತನೆ ಬಿತ್ತಿ ಉಂಡು ಸುಖಿಯಾಗಬೇಕೆಂದ ನಮ್ಮ ಕಾಮ ಭೀಮ ಜೀವ ಧನದ ಒಡೆಯ. ಅವರು 2 ಎತ್ತಿದ್ದು, ಒಕ್ಕಲಿಗರ ಮುದ್ದನವರು 2 ಎತ್ತಿದ್ದು. ಅವಕ್ಕೆ ಹೆಸರಿಟ್ಟಿದ್ದ. ಒಂದರ ಹೆಸರ ಕಾಮ ಅಂತಿಟ್ಟಿದ್ದ, ಇನ್ನೊಂದರ ಹೆಸರ ಭೀಮ ಅಂತಿಟ್ಟಿದ್ದ. ಕಾಮ ಅಂದರೆ ಬೇಡಿದ್ದ ಕೊಡುವಂಥದ್ದು ಅಂತ ಒಂದು ಎತ್ತಿನ ಹೆಸರ. ಇನ್ನೊಂದು ಎತ್ತಿನ ಹೆಸರು ಭೀಮ ಅಂದರೆ ಅಷ್ಟು ಬಲಿಷ್ಠದ ಇದು ಎತ್ತ ಅಂತ. ಒಂದು ಬೇಡಿದ್ದನ್ನೇ ಕೊಡ್ತದ, ಇನ್ನೊಂದು ಬಲಿಷ್ಠದ ಅಂತ ಹೆಸರು ಇಟ್ಟಿದ್ದ. 2 ಬಲಿಷ್ಠನೇ ಇದ್ದು, 2 ಬೇಡಿದ್ದ ಕೊಡ್ತಿದ್ದು, ಅದರ ಹೆಸರು ಅಷ್ಟು ಚಂದ ಇಟ್ಟಿದ್ದ. ಅವರ ನಾಮಾಂಕಿತ ಏನು ಅಂದರೆ ಎಲ್ಲರ ವಚನಕ್ಕೆ ನಾಮಾಂಕಿತ ಕೊನೆಗೊಂದು ದೇವರ ನಾಮ ಇರ್ತದಲ್ಲ, ಹಂಗೆ ಇವರು ಒಕ್ಕಲಿಗ ಮುದ್ದಣ್ಣನವರು ಕಾಮ ಭೀಮ ಜೀವ ಧನದ ಒಡೆಯ, ಅವನೇ ಪರಮಾತ್ಮ ಅಂತ ಹೆಸರಿಟ್ಟಿದ್ರು. ಎಷ್ಟು ಚಲೋ ಮಾತು ಹೇಳ್ತಾರೆ ಒಕ್ಕಲಿಗ ಮುದ್ದಣ್ಣನವರು. ಅದಕ್ಕೆ ಹಿಂಗೆ ಬಿತ್ತಬೇಕು, ಹಿಂಗೆ ಬೆಳಿಬೇಕು ಅಂತ ಒಳಗೂ ಬೆಳೆಯನ್ನು ಬೆಳಿಬೇಕು, ಹೊರಗೂ ಬೆಳೆಯನ್ನು ಬೆಳಿಬೇಕು. ಹಂಗೆ ಹೊರಗಂತೂ ಬೆಳೆದೇ ಬೆಳಿತೀವಿ. ಯಾರಾದರೂ ಎಲ್ಲ ವ್ಯವಸಾಯ ಮಾಡಿರ್ತೀವಿ. ಭೂಮಿಯಲ್ಲಿ ವ್ಯವಸಾಯ ಮಾಡಿದರೆ ಮುಂದೆ ಬೀಜ ಬಿತ್ತಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಏನೂ ಮಾಡಲಾರ್ದು ಬರೀ ಕಾಳು ಹಾಕಿದರೆ ನೀವು ಕಾಳು ಬೆಲೆ ಹೆಂಗೆ ಬರ್ತದೆ? ಕಸ ಕಂಟಿಗಳಿದಾವ, ದೊಡ್ಡ ಕಂಟಿಗಳು ಬೆಳೆದಾವ, ಮುಳ್ಳುಗಳದಾವ, ಅಂಥ ದಟ್ಟ ಕಾಲ ಇಡಕ್ಕೆ ಬರೋಂಗಿಲ್ಲ. ಅಂಥದ್ರಲ್ಲಿ ಬೀಜ ಒಗೆದು ಬಂದರೆ ಏನಾಗ್ತದೆ? ಬೆಳೆ ಬರ್ತದೆ ಅಂತ ಬರೋದಿಲ್ಲ. ಹಂಗೆ ನಮ್ಮ ಅಂತರಂಗದಲ್ಲಿ ಒಂದಿಷ್ಟು ಕಸ ಅದಾವ, ಒಂದಿಷ್ಟು ಕೆಟ್ಟ ಅಥವಾ ಮುಳ್ಳು ಗಿಡಗಳದಾವ. ಎಂತೆಂಥ ಬಲಿಷ್ಠವಾದಂಥ ಕೈಯಿಂದ ಕೀಳಾಕಿ ಬರಲಾರ್ದಂಥ ಎಂತೆಂಥವ ಏನೇನೋ ಅದಾವ. ಅವೆಲ್ಲವುಗಳನ್ನು ತೆಗೆದು ಸ್ವಚ್ಛ ಮಾಡಿದ ಬಳಿಕ ಹೃದಯ ಅಂತರಂಗದಲ್ಲಿ ಒಂದಿಷ್ಟು ಸ್ವಚ್ಛತೆ ಆಗ್ತದೆ. ಅದಕ್ಕೆ ಶುದ್ಧಾಂತಕರಣ ಅಂತ ಕರೀತಾರೆ. ಅಂಥ ಶುದ್ಧಾಂತಕರಣದಲ್ಲಿ ಒಂದಿಷ್ಟು ಯಾವುದಾದ್ರೂ ಗುರುಗಳು ಹೇಳಿರ್ತಕ್ಕಂಥ ಮಾತು ಇಳಿಯಕ್ಕೆ ಶುರುವಾಗ್ತದೆ. ಹಂಗಾಗಿ ಏನು ಹೇಳಿದ್ರು ಏನೂ ತಿಳಿಯೋದಿಲ್ಲ. ಏನು ಹೇಳ್ತಾರಲ್ಲ, 3 ಕಂಗೆ 100 ಕಾಲು ಬುದ್ಧಿ ಹೇಳಿದ್ರಿ, ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ ಸರದ. ಏನೂ ತಿಳಿಲಾರದವನ ಮುಂದೆ ಎಷ್ಟು ನೀರು ಸುರಿವಿದ್ರೆ ಬೋರ್ಗಲ್ಲಿನ ಮ್ಯಾಗ ಏನು ಫಲ ಕೊಡ್ತದೆ? ಬೋರ್ ಕಲ್ಲಂದ್ರೆ ಊರೊಳಗೆ ಒಂದು ಕಲ್ಲು ಇರ್ತದೆ, ಅಲ್ಲಿ ಹೋಗಿ ನೀವು ಭಾಳ ನೀರು ಸುರಿವೇರಿ ಅಂತೇಳಿ ಅದು ಎಷ್ಟು ಫಲ ಕೊಡೋಕೆ ಬರ್ತದೆ? ಅದಕ್ಕೇನು ಗೊತ್ತೇ ಆಗೋದಿಲ್ಲ. ಅದು ವಿಚಾರ ಮಾಡೋದು ಕಲ್ಲು ಅದು. ಅದಕ್ಕೆ ಹಂಗಾಗಬಾರ್ದು. ಬೋಧೆ ಹೆಂಗಾಗಬೇಕು ಅಂದರೆ ಎರಿ ಹೊಲದಾಗ 4 ಹನಿ ನೀರು ಬಿತ್ತಂಗೆ.
ಅಂಥ ಎರಿ ಹೊಲದಾಗ ಮಳೆ ಬಿತ್ತು ಅಂದರೆ ಏನಾಗ್ತದೆ, ಹಾಕಿದ ಬೀಜ ಮಳೆಯಾಕೆ ಶುರುವಾಗ್ತದೆ, ಬೆಳೆಯಕ್ಕೆ ಶುರುವಾಗ್ತದೆ, ಫಲ ಕೊಡಕ್ಕೆ ಶುರುವಾಗ್ತದೆ. ಹಂಗೆ ಬಲ್ಲವರ ಮಾತುಗಳಂದ್ರೆ ಅವು ತಿಳಿಬೇಕು, ನಮ್ಮ ಬುದ್ಧಿಗೆ ಹೊಳಿಬೇಕು, ನಮ್ಮ ಜೀವನಕ್ಕೆ ಬೆಳಕ ತರಬೇಕು, ನಮಗೊಂದಿಷ್ಟು ಶಾಂತಿ ಕೊಡಬೇಕು, ತೃಪ್ತಿ ಕೊಡಬೇಕಲ್ಲ. ಅದಕ್ಕೆ ಇದೆಲ್ಲ ಆಗಬೇಕಾಗಿತ್ತಂದ್ರೆ ಮತ್ತು ಅಪ್ಪಗಳವ್ರ ಜೀವನ ತುಂಬ ಅದನ್ನೇ ಮಾಡಿದ್ರು. ಹಳ್ಳಿಗಳಲ್ಲಿ ಹೋಗಿ, ಎಲ್ಲರ ಮನೆಗಳಲ್ಲಿ ಹೋಗಿ ಅವರು ಶಾಂತಿಯ ಬೀಜನ್ನು ಬಿತ್ತಿದರು. ಧರೆಯೊಳತ್ಯಧಿಕ ವಿನಿಪ ಶಾಂತಿ ಮತವನ್ನು ಇದನ್ನೇ ಕೊಡು ಬೇಡವೇನವ ಅಂತ ಶ್ರೀಮನ್ ನಿಜಗುಣರು ಹೇಳಿದಂಗೆ ಎಲ್ಲ ಈ ಭೂಮಿ ಮೇಲೇ ಶಾಂತಿ ಮತನೇ ದೊಡ್ಡದು ಅಂತ ಹೇಳಿ, ಅದಕ್ಕೆ ಶಾಂತಿ ಮತವನ್ನು ಸ್ಥಾಪಿಸಲಿಕ್ಕೆ ಪರಮ ಪೂಜ್ಯರು ಈ ಭೂಮಿಗೆ ಆಗಮಿಸಿದ್ರು. ಅವರು ಮಾಡಿ ಬಂದಿರತಕ್ಕಂಥ ಕಾರ್ಯ ಕೈಗೊಂಡಿತು. ಈ ದೇಹಕ್ಕೆ ಒಂದು ಆಯುಷ್ಯ ಅಂತ ಇದ್ದೇ ಇರ್ತದೆ. ಸೃಷ್ಟಿ ನಿಯಮ ಶ್ರೇಷ್ಠರಿಗೂ ಆದರೂ ಬಿಡೋದೇ ಇರಲ್ಲ, ಇದ್ದೇ ಇರ್ತದೆ. ಅದಕ್ಕೆ ದೇಹದ ಅವಸಾನ ಮುಗಿತು ನಾನು ಬಂದ ಕಾರ್ಯ ಅಂತ ತಿಳ್ಕೊಂಡು ಅಪ್ಪಗಳವರು ಬ್ರಹ್ಮಲೀನರಾದರು. ಅವರು ಈಗ 2ನೇ ವರ್ಷ ಪಾದಾರ್ಪಣೆ ಮಾಡ್ತದೆ. ಅದಕ್ಕಾಗಿ 2ನೇ ವರ್ಷ ಹೋದ ವರ್ಷವೂ ಮಾಡಿದ್ರಲ್ಲ ನುಡಿನಮನ ಕಾರ್ಯಕ್ರಮ, ಅದೇ ರೀತಿಯೇ ಮುಂದುವರಿಸ್ಕೊಂಡು ಹೋಗಬೇಕು, ನಾವು ಅವ್ರ ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಪೂಜ್ಯರು ನಾವೇ ಅಲ್ಲೇ ಮಾಡಿದರೆ ಬರ್ತಿತ್ತು. ಆದರೆ ನಿಮ್ಮನ್ನೆಲ್ಲ ಕರ್ಕೊಂಡು ಮಾಡೋಣ ಅಂತ ತಿಳ್ಕೊಂಡು ನಿಮ್ಮ ಊರಿಗೆ ಬಂದು ನಿಮಗೆ ಒಂದಿಷ್ಟು ತಿಳಿ ಹೇಳಬೇಕಲ್ಲ, ಹಂಗೆ ಬರ್ರಿ ಅಂತ ಹೋದ ಕೂಡಲೇ ಹೆಂಗೆ ಬರ್ತೀರಿ, ಬರ್ರಿ ಅಂತ ನಾವು ಹೇಳೋದು 4 ಜನ ಬರ್ರಿ ಅಂತ ಹೇಳಿ ಹೋದ್ರಿ ಅಂದರೆ ನೀವು ಬರೋದಿಲ್ಲ ಅಂತೇಳಿ ಒಂದಿಷ್ಟು ಪ್ರವಚನ ಮಾಡಿ ನಿಮಗೊಂದಿಷ್ಟು ಹೌದಪ್ಪ ಹೋಗೋಣ ಅನ್ನಂಗೆ ಮಾಡಿ ಹೋಗಬೇಕು ಅಂಥೇಳಿ ಪೂಜ್ಯರಿಗೊಂದು ಕ್ರಮ ಹಾಕ್ಕೊಂಡ. ಎಲ್ಲ ಹಳ್ಳಿಗಳಲ್ಲಿ ಹೋಗಿದ್ದಾರೆ. ನಿಮ್ಮ ಊರಾಗ ಒಂದಿಬ್ಬರು ಬಂದರೆ ಇಲ್ಲೇ ಇದು ಯಾವೂರಿದು ತಾಜ್ಪುರ, ಅಲ್ಲಿ ಧನ್ಯಾಳ ದಾಸ್ಯಾಳ ಹೋಗಿದ್ದಾರೆ. ದಿನ ಒಂದೊಂದು ಹಳ್ಳಿ ಹೊಂಟೇವು ನಾವು, ಎಲ್ಲ ಕಡೆ ಹೇಳ್ತಾ ಇದ್ವಿ. ಅದಕ್ಕೆ ಎಲ್ಲ ಹಳ್ಳಿಯ ಜನ ಬರಬೇಕು. ನೀವು ಹೆಂಗೆ ಏನಾರೇ ಒಂದು ಮನೆ ಒಳಗೆ ದೊಡ್ಡ ಕಾರ್ಯಕ್ರಮ ಇತ್ತು ಅಂದರೆ ಎಲ್ಲ ಕರೆಸ್ಕೊಂತೀರಲ್ಲ ಮನೆಗೆ, ಹಾಗೆ ಎಲ್ಲರನ್ನೂ ಕರ್ಕೊಂಡು ಬರಬೇಕು. ನೀವು ಅಷ್ಟೇ ಬರಬಾರ್ದು, ನೀವು ನಿಮ್ಮ ಆತ್ಮೀಯರನ್ನು ಕರ್ಕೊಂಡು ಈ ಊರಿಂದ ಗಾಡಿ ಇದ್ದರೆ ಗಾಡಿ ಮಾಡ್ಕೊಂಡು ಬರ್ರಿ. ಇಲ್ಲಿಕ್ಕೆ ಅದು ಬಸ್ಸಿನ ವ್ಯವಸ್ಥೆ ಏನೋ ಮಾಡ್ತಾರೆ, ಗುರುಗಳು ನಮ್ಮ ಕಡೆ ಮಾಡಿದ್ದಾರೆ. ನಿಮ್ಗೆ ಸೌಕರ್ಯ ಇತ್ತು ಬರ್ರಿ, ಇರಲಿಲ್ಲ ಅಂದ್ರೆ ಗುರುಗಳಿಗೆ ಹೇಳ್ರಿ ಗಾಡಿ ಬಸ್ ಮಾಡ್ತಾರೆ. ನೀವು ಒಟ್ಟಿನ ಮೇಲೆ ಬರ್ರಿ, ಬರೋದಂತ ತಪ್ಪಿಸ್ಬೇಡ್ರಿ. 9 ದಿನಗಳ ಕಾಲ ಕಾರ್ಯಕ್ರಮ ಅದ, ಅದ್ರ ಬಗ್ಗೆ ಇನ್ನೂ ಸವಿಸ್ತಾರವಾಗಿ ಗುರುಗಳು ಹೇಳ್ತಾರೆ. ಅದಕ್ಕಾಗಿ ಸಮಯ ಅಧಿಕ ಆಗಬಾರ್ದು. ಅದಕ್ಕೆ 2 ಮಾತುಗಳನ್ನು ಗುರುಗಳ ಶ್ರೀ ಚರಣದಲ್ಲಿ ಅರ್ಪಿಸಿ ವಿರಾಮ ಮಾಡ್ತೀವಿ.